ಸತತ 2 ವಾರಗಳ ನಂತರ ಬಿಸ್ನೆಸ್ ಕ್ಲಾಸ್ ಕನ್ನಡದಲ್ಲಿ ಮೊಟ್ಟ ಮೊದಲನೇವರೆಗೆ ನಮ್ಮ ಚಾನಲ್ಗೆ ಒಬ್ಬರು ಹೊಸ ಗೆಸ್ಟ್ ಬಂದಿದ್ದಾರೆ. ಇವ್ರು ಬಂದು ಆಡಿಟಿಂಗ್ ಮತ್ತೆ ಟ್ಯಾಕ್ಸ್ ಕನ್ಸಲ್ಟೇಷನ್ ಇದನ್ನ 12-13 ವರ್ಷಗಳಿಂದ ಸೇವೆ ಸಲ್ಲಿಸ್ಕೊಂಡು ಇದೇ ಫೀಲ್ಡ್ ಅಲ್ಲಿ ತೊಡಗಿಸ್ಕೊಂಡು ಬಂದಿದ್ದಾರೆ. ಇವರು ಫಸ್ಟ್ ಬೇರೆ ಆಡಿಟರ್ ಹತ್ರ ಕೆಲಸ ಮಾಡಿ ಕೆಲಸ ಕಲ್ತು ಆಮೇಲೆ ಸ್ವಂತವಾಗಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ಅವ್ರದೇ ಒಂದು ಕಂಪ್ನಿ ನಡೆಸ್ಕೊಂಡು ನೂರಾರು ಕ್ಲೈಂಟ್ಗಳಿಗೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅದನ್ನ ಹೇಳ್ಕೊಟ್ಕೊಂಡು ಸಕ್ಸಸ್ಫುಲ್ ಆಗಿ ಇವತ್ತು ಲೈಫ್ ನ ಲೀಡ್ ಮಾಡ್ತಾ ಇದ್ದಾರೆ. ನಮ್ಮ ಚಾನಲ್ಗೆ ಸ್ವಾಗತ ಕೋರೋಣ. ಆನಂದ್ ಸರ್ ನಮಸ್ಕಾರ, ನಮ್ಮ ಚಾನಲ್ಗೆ ನಿಮ್ಗೆ ಸ್ವಾಗತ. ನಮಸ್ಕಾರ. ಮತ್ತೆ ನೀವು ಇವಾಗ 12-13 ವರ್ಷದಿಂದ ಇದೇ ಫೀಲ್ಡ್ ಅಲ್ಲಿ ನೀವು ಸರ್ವಿಸ್ ಮಾಡ್ತಾ ಇದ್ದೀರಾ. ಸೊ ಸ್ಟಾರ್ಟಿಂಗ್ ನೀವು ಓದೋದ್ ಮುಗಿಸಿ ಕೆಲ್ಸಕ್ಕೆ ಸೇರ್ಕೊಂಡ್ರಲ್ಲ, ಅವಾಗ ಹೆಂಗಿತ್ತು ನಿಮ್ಗೆ? ಅಂದ್ರೆ ಕಷ್ಟ ಆಗ್ತಿತ್ತು, ಲೆಕ್ಕಾಚಾರ ಎಲ್ಲ ಹಿಂಸೆ ಆತರ ಏನ್ ಅನ್ಸಿರ್ಲಿಲ್ವಾ? ಸ್ಟಾರ್ಟಿಂಗ್ ಎಲ್ಲ ಕೆಲಸನೂ ಕಷ್ಟ ಆಗುತ್ತೆ ತಿಳ್ಕೊಳ್ಳೋವರೆಗೂ. ತಿಳ್ಕೊಬೇಕು ಅಂತಂದ್ರೆ ಕಷ್ಟ ಪಡ್ಲೇಬೇಕಾಗುತ್ತೆ. ಸ್ವಲ್ಪ ಹೋಗ್ತಾ 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 ಎಲ್ಲ ಅದು ಈಸಿ ಆಗ್ಬಿಡುತ್ತೆ. ನೀವು ನಿಮ್ ಸ್ವಂತ ಕಂಪನಿ ಅಂದ್ರೆ ಸುಮುಕ್ ಆಡಿಟರ್ಸ್ ಅಂತ ಇವಾಗ ಏನು ನೀವು ಮಾಡ್ತಾ ಇದ್ದೀರಾ, ಇದನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? ನಾವು 2012-13 ಅಲ್ಲಿ ಕಂಪ್ನಿ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಬಂದು ನಾವು ಚಾರ್ಟೆಡ್ ಅಕೌಂಟ್ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದು. ನೆಕ್ಸ್ಟ್ 2012 and 13 ಅಲ್ಲಿ ಕಂಪ್ನಿ ಎಸ್ಟಾಬ್ಲಿಷ್ ಮಾಡಿದ್ದು. ಸರ್ ನನಗೆ ಈ ಚಾನಲ್ ಅಲ್ಲಿ ಮುಖ್ಯವಾಗಿ ಏನ್ ಹೇಳ್ಕೊಡ್ತಾ ಇದೀನಿ ಅಂತಂದ್ರೆ, ಇವತ್ತು ತುಂಬಾ ಜನ ಬಿಸ್ನೆಸ್ ಅಂತ ಬಂದ್ಬಿಟ್ಟು ಮೋಸ ಹೋಗ್ಬಿಡ್ತವ್ರೆ ಅಥವಾ ಲಾಸ್ ಜಾಸ್ತಿ ಫೇಸ್ ಮಾಡ್ತವ್ರೆ. ಅವರ ಬಿಸ್ನೆಸ್ ನ ಯಾವ ತರ ಟ್ರ್ಯಾಕ್ ಅಲ್ಲಿ ಇಟ್ಕೋಬೇಕು ಅಂತ ಐಡಿಯಾ ಇರೋದಿಲ್ಲ, ಪ್ರಾಪರ್ ಆಡಿಟರ್ಸ್ ಇರೋದಿಲ್ಲ. ಅಂದ್ರೆ ಇವಾಗ ನನ್ಗೆ ಗೊತ್ತಿರಂಗೆ ಒಂದು GST ಫೈಲ್ ಮಾಡೋದಕ್ಕೆ ಒಂದು ಇಷ್ಟು ಫೀಸ್ ಅಂತ ಇರುತ್ತೆ. ಅಂದ್ರೆ 3,500 5,000 ಇದು ನಾರ್ಮಲ್ ಆಗಿ ಎಲ್ಲರೂ ತಗೊಂತಾರೆ. ಮತ್ತೆ ಕೆಲವರೆಲ್ಲ 1,500 ಮಾಡ್ಕೊಡ್ತೀವಿ, 1,300 ರೂಪಾಯಿಗೆ ಮಾಡ್ಕೊಡ್ತೀವಿ ಅಂತ ಸ್ಟಾರ್ಟ್ ಮಾಡ್ತಾರೆ. ಅದು ಹೆಂಗೆ, ಯಾವ ತರ ಅದು ಅವರು ನಿಜವಾಗ್ಲೂ ಅದನ್ನ ಮಾಡ್ತಾರ, ಕರೆಕ್ಟ್ ಆಗಿ ಪ್ರೊಸೆಸ್ ಮಾಡ್ತಾರಾ ಅಥವಾ ಏನಾದ್ರು ಅರ್ಧಂಬರ್ಧ ಮಾಡಿ ಬಿಡ್ತಾರ? ಕೆಲವೊಬ್ರು ನಿಜವಾಗೂ ಪ್ರೋಸೆಸ್ ಮಾಡ್ತಾರೆ, ಕೆಲವೊಬ್ರು ಅರ್ಧಂಬರ್ಧ, ಅಂದ್ರೆ ಫುಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಮಾಡಲ್ಲ. ಸೊ ಏನಂತ ಹೇಳಿದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ, ಕೆಲವೊಂದು ಡಾಕ್ಯುಮೆಂಟೇಶನ್ಸ್ ನ ಡಿಪಾರ್ಟ್ಮೆಂಟ್ ಇಂದ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಕೆಲವೊಂದು ಡೌಟ್ ಇರೋ ಡಾಕ್ಯುಮೆಂಟ್ಸ್ ನ ಮತ್ತೆ ಕೇಳ್ತಾರೆ. ಸೊ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತಾರೆ. ಸೊ ಆ ಪ್ರೋಸೆಸ್ ನ ವಿತಿನ್ 21 days ಒಳಗಡೆ ಕಂಪ್ಲೀಟ್ ಮಾಡಬೇಕು. ಮಾಡಿದಾಗ ಮಾತ್ರ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬರೋದು. 1,000 2,000 500 ರೂಪಾಯಿ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಆನ್ಲೈನ್ಸ್ ಎಲ್ಲ ಮಾರ್ಕೆಟ್ಸ್ ಅಲ್ಲಿ ಕೆಲವೊಂದು 500ಕ್ಕೆ ಮಾಡ್ತೀನಿ 1,000ಕ್ಕೆ ಮಾಡ್ತೀನಿ ಅಂತ ಕೆಲವೊಬ್ರು ಮಾಡ್ಕೊಡ್ತಾರೆ, ಕೆಲವೊಬ್ರು ಮಾಡ್ಕೊಡಲ್ಲ. ಸೊ ಅದು ಮಾಡ್ಕೊಡೋದು ಲೀಗಲ್ ಏನಾ? ಲೀಗಲ್ಲೇ. ಓಕೆ, ನಿಮ್ದು ರಿಜಿಸ್ಟರ್ ಆಗೋದಿಕ್ಕೆ ಆ 500 ರೂಪಾಯಿಂದ 1,000 ರೂಪಾಯಿಗೆ ಏನ್ ಮಾಡ್ತಾರೆ ಅದು ಲೀಗಲ್. ಬಟ್ ಅದಾದ್ಮೇಲೆ ನಿಮ್ಮ ಟ್ರ್ಯಾಕು ಅಥವಾ ನಿಮ್ಗೆ ಯಾವ್ದನ್ನ ಮಾಡಿದ್ರೆ ನಿಮ್ ಬಿಸ್ನೆಸ್ ಲೀಗಲ್ ಆಗಿರುತ್ತೆ, ಯಾವ್ದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿಲ್ಲ ಅಂದ್ರೆ ನಿಮ್ ಬಿಸ್ನೆಸ್ ಇಲ್ಲೀಗಲ್ ಅಂತ ಕನ್ಸಿಡರ್ ಆಗುತ್ತೆ. ಇದನ್ನ ನಿಮ್ಗೆ ಗೈಡ್ ಮಾಡೋದಕ್ಕೆ ನೀವು ಬೇಕು, ಕರೆಕ್ಟ್ ಆಗಿ ಯಾರು? ಹೌದು. ಈಗ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ತಗೊಂಡಾದ್ಮೇಲೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಏನಕ್ಕೆ ಅಂದ್ರೆ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಎಷ್ಟು ಮುಖ್ಯನೋ ಅದೇ ರೀತಿ ಅಕೌಂಟ್ಸು ಅಷ್ಟೇ ಮುಖ್ಯ. ಸೊ ಅಕೌಂಟ್ಸ್ ಮೇಂಟೈನ್ ಮಾಡಿ GST ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ತಗೊಂಡ್ರೆ ಮುಗ್ದೋಗಲ್ಲ. ಸರ್ಟಿಫಿಕೇಟ್ ಆದ್ಮೇಲೆ ಎವ್ರಿ ಮಂತ್ ರಿಟರ್ನ್ಸ್ ಫೈಲ್ ಮಾಡೋದಿದೆಯಲ್ಲ, ಅಕೌಂಟ್ಸ್ ಮೇಂಟೈನ್ ಮಾಡಿ ಏನ್ ಪರ್ಚೇಸ್ ಆಗುತ್ತೆ, ಏನ್ ಸೇಲ್ಸ್ ಬಂದಿರುತ್ತೆ ಅದು ಮಾಡ್ತೀವಲ್ಲ, ಅದು ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನನ್ನ ನೆಕ್ಸ್ಟ್ ಪ್ರಶ್ನೆ ಕೇಳ್ಬಿಡ್ತೀನಿ. ಇವಾಗ ಒಂದು ನೀವ್ ಹೇಳಿದ್ರಿ ಒಂದು ಇನ್ವೆಸ್ಟ್ಮೆಂಟ್ ಎಷ್ಟು ಮುಖ್ಯ ಒಂದು ಕಂಪನಿಗೆ, ಅದೇ ತರ ಅಕೌಂಟ್ಸು ಅಷ್ಟೇ ಮುಖ್ಯ ಅಂತ ಅನ್ಬಿಟ್ಟು. ಫಾರ್ ಎಕ್ಸಾಂಪಲ್, ನೀವು ಒಂದು ಕಂಪನಿ, ನಿಮ್ಗೆ ಒಬ್ರು ಕ್ಲೈಂಟ್ ಇದಾರೆ, ಅವ್ರದ್ದು ಒಂದು ಕಂಪನಿ ರನ್ನಿಂಗ್ ಅಲ್ಲಿದೆ ಅನ್ಕೊಳ್ಳಿ. ಅವರು ಹಾಲೋ ಬ್ರಿಕ್ಸ್ ಕಾಂಕ್ರೀಟ್ ಬ್ಲಾಕ್ಸ್ ಮಾಡ್ತಾ ಇದ್ದಾರೆ ಅಂತ. ಆ ಕಾಂಕ್ರೀಟ್ ಬ್ಲಾಕ್ಸ್ ಅನ್ಕೊಳ್ಳಿ ಅವರು 10,000 ಬ್ಲಾಕ್ಸ್ ನ ಒಂದು ತಿಂಗಳಿಗೆ ಸೇಲ್ ಮಾಡ್ತಾ ಇರ್ತಾರೆ. ಸೊ 10,000 ಬ್ಲಾಕ್ ಅಲ್ಲಿ ಅವರು 5,000 ಬ್ಲಾಕ್ ನ ವಿತ್ ಬಿಲ್ ಸೇಲ್ ಮಾಡ್ತಾ ಇರ್ತಾರೆ, 5,000 ಬ್ಲಾಕ್ಸ್ ನ ವಿತೌಟ್ ಬಿಲ್ ಸೇಲ್ ಮಾಡ್ಕೊಂತ ಇರ್ತಾರೆ. ಸೊ ಇದರಿಂದ ಆಗುವಂತ ತೊಂದರೆಗಳೇನು ಅಂದ್ರೆ, ನಾವು ವಿತೌಟ್ ಬಿಲ್ ಸೇಲ್ ಮಾಡ್ಬಿಟ್ಟು ಸರ್ಕಾರಕ್ಕೆ ತೋರಿಸ್ತೇನೆ ಲೆಕ್ಕನ ನಾವು ಮಾಡಿದ್ರೆ ಯಾವ ತರ ಪ್ರಾಬ್ಲಮ್ಸ್ ಗಳು ಫೇಸ್ ಮಾಡ್ಬೇಕಾಗುತ್ತೆ ಹೇಳಿ? ಇಲ್ಲ, ಅದು ವಿತೌಟ್ ಬಿಲ್ಲು ಸೇಲೇ ಮಾಡಬಾರ್ದು ಅದನ್ನ. ಯಾಕೆ ಅಂದ್ರೆ ನಾವು ಪರ್ಚೇಸ್ ಮಾಡ್ಬೇಕಾದ್ರೆ ವಿತ್ ಬಿಲ್ ಅಲ್ಲೇ ಮಾಡೋದು, ಸೇಲು ಕೂಡ ವಿತ್ ಬಿಲ್ ಅಲ್ಲೇ ಮಾಡ್ಬೇಕಾಗುತ್ತೆ. ಅದು ನೀವು ವಿತೌಟ್ ಬಿಲ್ ಅಲ್ಲಿ ಮಾಡಿದ್ರೆ ಅದು ತುಂಬಾ ರಾಂಗ್ ಆಗುತ್ತೆ. ಅದು ಡಿಪಾರ್ಟ್ಮೆಂಟ್ಗೆ ಟ್ರ್ಯಾಕ್ ಆಗೇ ಆಗುತ್ತೆ. ಇವನ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಇರ್ಬೋದು, ಮತ್ತೆ ಕ್ಯಾಶ್ ಡೆಪಾಸಿಟ್ಸ್ ಇರ್ಬೋದು, ಅದಕ್ಕೆಲ್ಲ ಆನ್ಸರ್ ಮಾಡ್ಬೇಕಾಗತ್ತಲ್ಲ. ವಿತೌಟ್ ಬಿಲ್ ಅಲ್ಲಿ ಮಾಡ್ಲೇಬಾರ್ದು. ಸರ್ ಮತ್ತೆ ಈಗ ಒಂದು ವಾರ 10 ದಿವಸದಿಂದ ಏನ್ ನಡೀತಾ ಇದೆ, ಇವಾಗ ಹೊಸದಾಗಿ ಸರ್ಕಾರದಿಂದ ನೋಟಿಸ್ ಬಂದಿದೆ GST ಸ್ಟೇಟ್ ಗೌರ್ಮೆಂಟ್ ಇಂದ. ಏನಂತ, ನಮ್ಗೆ ಫೈನ್ ಇಷ್ಟು ಲಕ್ಷ ಕಟ್ಟಬೇಕು ಅಂತ. ನಿಜವಾಗ್ಲೂ 40 ಲಕ್ಷ 50 ಲಕ್ಷ ಒಂದು ಚಿಕ್ಕ ಅಂಗಡಿಯವ್ರಿಗೆ ಫೈನ್ ಬಂದಿದ್ಯಾ? ಹೌದು, ಇದು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಈ ನೋಟಿಸ್ ನ ಇಶ್ಯೂ ಮಾಡಿದ್ದಾರೆ.
ನಮ್ದು GST ಆಕ್ಟ್ ಪ್ರಕಾರ ಏನಿದೆ ಅಂತ ಹೇಳಿದ್ರೆ ಸರ್ವಿಸ್ ಪ್ರೊವೈಡರ್ಗೆ 20 ಲ್ಯಾಕ್ ಟರ್ನ್ ಓವರು ಪರ್ ಇಯರ್, ಮತ್ತೆ ಟ್ರೇಡರ್ಸ್ಗೆ 40 ಲ್ಯಾಕ್ ಟರ್ನ್ ಓವರು ಯಾರ್ದು ಟ್ರಾನ್ಸಾಕ್ಷನ್ಸ್ ಆಗಿದೆ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಇದಕ್ಕೆ ಹೆದರ್ಕೊಳ್ಳುವಂತ ಅವಶ್ಯಕತೆ ಏನೂ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಆ ಸ್ಟೇಟ್ಮೆಂಟ್ಸ್ ಎಲ್ಲ ತೆಗೆದು ಡಿಪಾರ್ಟ್ಮೆಂಟ್ಗೆ ರಿಪ್ಲೈ ಲೆಟರ್ ಹಾಕ್ಬೇಕು. ಏನು ಅಂತಂದ್ರೆ ಈಗ ಏನ್ ಟ್ರಾನ್ಸಾಕ್ಷನ್ಸ್ ಆಗಿದೆ ಅಮೌಂಟ್, ಅದರಲ್ಲಿ ಬಿಸ್ನೆಸ್ ಎಷ್ಟು, ಓಕೆನಾ, ಪರ್ಸನಲ್ ಟ್ರಾನ್ಸಾಕ್ಷನ್ಸ್ ಅದೆಲ್ಲ ಇದಕ್ಕೆ ರೆಕಾರ್ಡ್ ಆಗಲ್ಲ. ಟ್ಯಾಕ್ಸ್ ಏನು ಪರ್ಸನಲ್ ಟ್ರಾನ್ಸಾಕ್ಷನ್ಸ್ಗೆ ಟ್ಯಾಕ್ಸ್ ಏನು ಬರೋದಿಲ್ಲ. ಅದ ಡಿಪಾರ್ಟ್ಮೆಂಟ್ಗೆ ರಿಪ್ಲೈ ಲೆಟರ್ ಹಾಕಿ ನಮ್ದು ಯಾವ್ದು ಬಿಸ್ನೆಸ್ ಟ್ರಾನ್ಸಾಕ್ಷನ್, ಯಾವ್ದು ಪರ್ಸನಲ್ ಟ್ರಾನ್ಸಾಕ್ಷನ್ ಅದನ್ನ ಕನ್ವೆ ಮಾಡಿ ಅದರಿಂದ ನೋಟಿಸ್ನ ಕ್ಲಿಯರ್ ಮಾಡ್ಕೊಬಹುದು. ಇದು ದೊಡ್ಡ ಪ್ರಾಬ್ಲಮ್ ಅಂತ ಮಾಡ್ಕೊಳ್ಬಾರ್ದು. ಸೊ ಅಂದ್ರೆ ಮೈನ್ ಆಗಿ ನಾವು ಎರಡು ಸೆಗ್ರಿಗೇಟ್ ಮಾಡ್ಕೋಬೇಕು. ಸೆಗ್ರಿಗೇಟ್ ಅದಂದ್ರೆ ಮಾಡ್ಕೊಂಡು ನಮ್ದು ಅಕೌಂಟ್ಸ್ ಫಸ್ಟ್ ತಗೊಂಡು ಯಾವ್ದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇದೆ, ಯಾವ್ದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇಂದ ಬಂದಿರೋ ಇನ್ಕಮ್ ಯಾವ್ದು, ಪರ್ಸನಲ್ ಯಾವ್ದು, ಇದನ್ನ ಸೆಗ್ರಿಗೇಟ್ ಮಾಡಿ ಡಿಪಾರ್ಟ್ಮೆಂಟ್ಗೆ ನಾವು ರಿಪ್ಲೈ ಲೆಟರ್ ಫೈಲ್ ಮಾಡಿದ್ರೆ ಸೊ ಅವರು ಅದನ್ನ ಕನ್ಸಿಡರ್ ಮಾಡಿ ತಗೊಂಡು ನೋಟಿಸ್ ಕ್ಲಿಯರ್ ಆಗುತ್ತೆ. ಅದೇನ್ ಬರುತ್ತೆ, ಅದು 40 ಲಕ್ಷ ಬಂದಿದ ತಕ್ಷಣ 40 ಲಕ್ಷನೂ ಎಲ್ಲ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅವ್ರು ಹೇಳಿದ್ದು ಅಂತ ಹೇಳಕ್ಕಾಗಲ್ಲ. ನಾವ್ ಎಷ್ಟು ಸೇಲ್ ಮಾಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರ್ ಮತ್ತೆ ಇನ್ನೊಂದು ನಮ್ಗೆ ಟ್ಯಾಕ್ಸ್ ಅಂತ ಬರೋದು ಇನ್ಕಮ್ ಟ್ಯಾಕ್ಸ್. ಒಂದು ವರ್ಷದಲ್ಲಿ ನಾವ್ ಎಷ್ಟು ಗಳಿಕೆ ಮಾಡಿರ್ತೀವಿ ಅದ್ರ ಪ್ರಕಾರ ಇಂತಿಷ್ಟು ಪರ್ಸೆಂಟ್ ಅಂತ ಅಂದ್ಬಿಟ್ಟು ನಾವು ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ನ ಕಟ್ತೀವಿ. ಅದನ್ನ ರೆಡ್ಯೂಸ್ ಮಾಡ್ಕೊಳ್ಳೋದು ಹೆಂಗೆ ಅಂತ. ಈ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಏನು, ಮತ್ತೆ ಅದನ್ನ ನಾವು ಕಡಿಮೆ ಕಟ್ಟತ್ರ ಸರ್ಕಾರಕ್ಕೆ ಸ್ವಲ್ಪ ಕಮ್ಮಿ ಕಟ್ತೀವಿ. ನಾನು ಅಷ್ಟೊಂದು ನಿಜವಾಗ್ಲೂ ಸಂಪಾದನೆ ಮಾಡಿದೀನಿ ಅಂದ್ರೆ ಒಂದು 10 ರೂಪಾಯಿ ಸಂಪಾದನೆ ಮಾಡಿದೀನಿ ಒಂದು ವರ್ಷದಲ್ಲಿ ಅಂತಂದ್ರೆ ಅದ್ 10 ರೂಪಾಯಿನಲ್ಲಿ ನಾನು 9 ರೂಪಾಯಿ ಖರ್ಚೆ ಮಾಡಿದೀನಿ, ಇನ್ನೊಂದು ಉಳ್ಕೊಂಡ್ರೆ 1 ರೂಪಾಯಿ. ಯಾವ ತರ ನಾನು 10 ರೂಪಾಯಿಗೂ ಟ್ಯಾಕ್ಸ್ ಕಟ್ಟಬೇಕು ಅದನ್ನ ಒಂದು ಪಾಯಿಂಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದಾ? GST ಅಂದ್ರೆ ಸೇಲ್ಸ್ ಟ್ಯಾಕ್ಸ್ ಬರುತ್ತೆ. ನೀವು 40-50 ಲಕ್ಷ ಟ್ರಾನ್ಸಾಕ್ಷನ್ ಆದ್ರೆ 50 ಲಕ್ಷ ಏನ್ ಬಂದಿದೆ ಅಕೌಂಟ್ಗೆ 50 ಲಕ್ಷದ ಮೇಲೆ GST ಕಟ್ಟಬೇಕು ಅಂತಲ್ಲ. ನೀವು ಪರ್ಚೇಸ್ ಏನ್ ಮಾಡಿದೀರಾ ಅದಕ್ಕೆ ಪೇಮೆಂಟ್ ಏನ್ ಮಾಡಿದೀರಾ, ಸೇಲ್ಸ್ ಏನ್ ಮಾಡಿದೀರಾ, ಪೇಮೆಂಟ್ ಎಷ್ಟು ಕಲೆಕ್ಟ್ ಮಾಡಿದೀರಾ GST ನೀವು. ಸೊ ಪರ್ಚೇಸ್ ಮಾಡ್ಬೇಕಾದ್ರೆ ಎಷ್ಟು ಟ್ಯಾಕ್ಸ್ ಏನಾದ್ರು ಕಟ್ಟಿದ್ರೆ ಅಲ್ಲಿ ಲೆಸ್ ಆಗಿ ಮಿಕ್ಕಿದ್ದು ಏನು ಎಕ್ಸೆಸ್ ಸೇಲ್ ಮಾಡಿರ್ತೀರಾ ಅದ್ರ ಮೇಲೆ ಟ್ಯಾಕ್ಸ್ ಬರೋದು GST. ನೆಕ್ಸ್ಟ್ ನಿಮ್ಗೆ ಈ ವರ್ಷದ ಪೂರ್ತಿ ಏನು ಪರ್ಚೇಸ್ ಮಾಡಿದಿರಾ, ಏನ್ ಸೇಲ್ ಮಾಡಿದಿರಾ, ಸೇಲ್ ಮಾಡೋದ್ರಲ್ಲಿ ಎಷ್ಟು ಪರ್ಚೇಸ್ ಹೋಗಿ ನೆಕ್ಸ್ಟ್ ನಿಮ್ದು ಏನೇನ್ ಎಕ್ಸ್ಪೆನ್ಸಸ್ ಆಗಿದೆ, ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅದೆಲ್ಲ ಲೆಸ್ ಮಾಡಿ ಏನ್ ಬರುತ್ತೆ ಅದು ನೆಟ್ ಪ್ರಾಫಿಟ್ ಆಗುತ್ತೆ. ಆ ಪ್ರಾಫಿಟ್ ಮೇಲೆ ಇನ್ಕಮ್ ಟ್ಯಾಕ್ಸ್ ಕಟ್ಬೇಕಾಗುತ್ತೆ. ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ನೀವು ರೆಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಂದ್ ಸತಿ ಬಿಸ್ನೆಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿರ್ತಾರೆ, ಅದೆಲ್ಲ ರೆಕಾರ್ಡ್ ಮಾಡಿರಲ್ಲ, ಅಲ್ಲಿ ಬಿಟ್ಟೋಗುತ್ತೆ ಎಕ್ಸ್ಪೆನ್ಸಸ್ಗೆ. ಸೊ ಅದಕ್ಕೋಸ್ಕರ ನೀವು ಮಸ್ಟ್ ಅಂಡ್ ಶುಡ್ ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್, ಇವನ್ ಪೆಟ್ರೋಲ್ ಕನ್ವೆನ್ಸಸ್ ಇರ್ಬೋದು, ರೆಂಟ್ ಇರ್ಬೋದು, ಮತ್ತೆ ಬೇರೆ ಬೇರೆ ಸ್ಯಾಲರೀಸ್ ಇರ್ಬೋದು, ಎಲ್ಲ ಎಕ್ಸ್ಪೆನ್ಸಸ್ ಅಕೌಂಟ್ ಥ್ರೂ ಮಾಡಿದಾಗ ನಿಮ್ಗೆ ಎಕ್ಸ್ಪೆನ್ಸಸ್ ರೆಕಾರ್ಡ್ ಆಗುತ್ತೆ. ರೆಕಾರ್ಡ್ ಆದಾಗ ನಿಮ್ಗೆ ಟೋಟಲ್ ಪ್ರಾಫಿಟ್ ಅಲ್ಲಿ ಏನಾಗುತ್ತೆ, ಪ್ರಾಫಿಟ್ ಅಲ್ಲಿ ಲೆಸ್ ಆಗ್ತಾ ಬರುತ್ತೆ ಪ್ರಾಫಿಟ್ ಮಾರ್ಜಿನ್, ಓಕೆನಾ. ಆಗ ನಿಮ್ಗೆ ಏನು ಆ ಎಕ್ಸ್ಪೆನ್ಸಸ್ ಎಲ್ಲ ಇನ್ ಅಕೌಂಟ್ ಅಲ್ಲಿ ಮಾಡಿದ್ರೆ ಎಲ್ಲ ಹೋಗಿ ಏನ್ ಬರುತ್ತೆ ಆ ಪ್ರಾಫಿಟ್ ಮೇಲೆ ಟ್ಯಾಕ್ಸ್ ಕಟ್ಬೇಕಾಗುತ್ತೆ ಅಷ್ಟೇ. ಅದು ಮೇನ್ ನೀಟಾಗಿ ಅಕೌಂಟ್ ಮೇಂಟೈನ್ ಮಾಡ್ಬೇಕಾಗುತ್ತೆ. ನೀವು ಕ್ಯಾಶ್ ಅಲ್ಲಿ ಕೊಡ್ತೀರಾ, ಅದು ಯಾವ್ದು ಕೊಟ್ಟೆ ಅಂತಾನೆ ಗೊತ್ತಿರಲ್ಲ, ಮರೆತ್ಬಿಟ್ಟಿರ್ತೀರಾ. ಸೊ ಅದು ಏನಾಗುತ್ತೆ, ಅದು ಪ್ರಾಫಿಟ್ ಆಗೇನೆ ಉಳ್ಕೊಳ್ಳುತ್ತೆ, ಯಾಕೆಂದ್ರೆ ಎಕ್ಸ್ಪೆನ್ಸಸ್ ಗೊತ್ತಿಲ್ಲ ಅಂದ್ರೆ. ಅಕೌಂಟ್ ಅಲ್ಲಿ ಹೋಗಿದ್ರೆ ಅಕೌಂಟ್ ಅಲ್ಲಿ ಗೊತ್ತಾಗುತ್ತೆ ಏನ್ ಎಕ್ಸ್ಪೆನ್ಸಸ್ ಇದು ಅಂತ. ಇವನ್ ಡೀಸೆಲ್ ಇರ್ಬೋದು, ಇಲ್ಲ ಬೇರೆ ಬೇರೆ ಎಕ್ಸ್ಪೆನ್ಸಸ್ ಗಳಿರ್ಬೋದು, ಅದು ಲೆಸ್ ಆಗುತ್ತೆ. ಆಗ ಪ್ರಾಫಿಟ್ ಆಟೋಮೆಟಿಕಲಿ ಕಮ್ಮಿ ಆಗುತ್ತೆ. ಸೊ ಇದು ಗ್ರಾಸ್ ಪ್ರಾಫಿಟ್ ಅಲ್ಲ, ನೆಟ್ ಪ್ರಾಫಿಟ್ ಮೇಲೆ ನಾವು ಪೇ ಮಾಡಕ್ಕಾಗತ್ತೆ. ಅಂದ್ರೆ 9 ರೂಪಾಯಿ ಖರ್ಚು ಆಗೋಗಿದೆ ಅಂತಂದ್ರೆ ಇನ್ 1 ರೂಪಾಯಿ ಉಳ್ಕೊಂಡಿದೆ ನನಗೆ ಅಂತಂದ್ರೆ ವರ್ಷದಲ್ಲಿ ಆ 1 ರೂಪಾಯಿಗೆ ಮಾತ್ರ ನಾನು ಟ್ಯಾಕ್ಸ್ ಕಟ್ಟತ್ರ ಇರುತ್ತೆ. 1 ರೂಪಾಯಿಗೆ ಮಾತ್ರ ಟ್ಯಾಕ್ಸ್ ಕಟ್ಟತರ ಇರುತ್ತೆ. ಇದು ಇನ್ಕಮ್ ಟ್ಯಾಕ್ಸ್ ಆಯ್ತು. ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಇದು ಟ್ಯಾಕ್ಸ್ ಆಡಿಟ್ಸ್. ಟ್ಯಾಕ್ಸ್ ಆಡಿಟ್ ಅಲ್ಲಿ ಇದು ಬರುತ್ತೆ. ಮತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ, ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ್ದಾದ್ರು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿದ್ದು ಅಥವಾ ಕರೆಕ್ಟಾಗಿ ಲೆಕ್ಕಾಚಾರ ಮೇಂಟೈನ್ ಮಾಡ್ದೇನೆ ಸಮಸ್ಯೆ ಆಗಿ ತುಂಬಾ ದೊಡ್ಡ ಅಮೌಂಟ್ ಫೈನ್ ಕಟ್ಟಿರೋದು, ಈ ತರ ಯಾವ್ದಾದ್ರು ನಿಮ್ಮ ಕ್ಲೈಂಟ್ಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿದೀರಾ? ಅದು ಆಗಿದ್ರೆ ಏನ್ ಮಿಸ್ಟೇಕ್ ಮಾಡಿ ಅದನ್ನ ಮಾಡಿದಾರೆ ಅಂತ ನಮ್ಗೊಂದು ಎಕ್ಸಾಂಪಲ್ ಸಮೇತ ಹೇಳ್ಬೋದಾ? ಅಲ್ಲ, ನಾವು ನಮ್ಮ ಕ್ಲೈಂಟ್ಸ್ ಯಾವ್ದು ಈ ರೀತಿ ಆಗಿಲ್ಲ. ಬೇರೆ ಬೇರೆ ಎಕ್ಸಾಂಪಲ್ಸ್ ನೋಡಿದೀವಿ. ಏನು ಅಂತ ಹೇಳಿದ್ರೆ ಮೇನ್ ಇದೆ, ಅಕೌಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿರಲ್ಲ, ಇವ್ರಿಗೆ ಲೆಕ್ಕ ಕರೆಕ್ಟ್ ಆಗಿ ಸಿಗಲ್ಲ, ಎಷ್ಟು ಸೇಲ್ಸ್ ಆಗಿದೆ, ಎಷ್ಟು ಪರ್ಚೇಸ್ ಆಗಿದೆ ಏನು ಅಂತ. ಅವಾಗ ಏನಾಗುತ್ತೆ, ನಮ್ಗೆ ಲೆಕ್ಕ ಸಿಗದಿದಾಗ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಕ್ ಆಗಲ್ಲ. ಸೊ ಕೆಲವೊಬ್ರೆಲ್ಲ ಇನ್ಕಮ್ ಟ್ಯಾಕ್ಸ್ ಇಂಪ್ರಾಪರ್ ಇರುತ್ತೆ. ಇಂಪ್ರಾಪರ್ ಇದ್ದಾಗ ಏನಾಗುತ್ತೆ, ನಾವು ರಿಟರ್ನ್ ಫೈಲ್ ಮಾಡಿದ್ರು ಇನ್ವ್ಯಾಲಿಡ್ ಆಗುತ್ತೆ, ನೋಟಿಸ್ ಬರುತ್ತೆ, ರಿಪ್ಲೈ ಮಾಡಬೇಕು, ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೊಡಬೇಕು, ಅವಾಗೆಲ್ಲ ಇಂಟ್ರೆಸ್ಟ್ ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಸೊ ಹಂಗಾಗಿ ಅಕೌಂಟ್ಸ್ ಕರೆಕ್ಟ್ ಆಗಿದ್ರೆ ಡೆಫಿನೆಟ್ ಆಗಿ ನಾವು GST ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಅದು ನೀಟಾಗಿ ಫೈಲ್ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಆಗಲ್ಲ. ಮೇನ್ ಇದೆ ಅಕೌಂಟ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ ನೀಟಾಗಿ. ಡೇ 1 ಇಂದನೂ ಅಕೌಂಟ್ ಮೇಂಟೈನ್ ಮಾಡಬೇಕಾಗುತ್ತೆ. ಈಗ ಸ್ಟಾರ್ಟ್ ಮಾಡಿದಾಗ ಚಿಕ್ಕ ಬಿಸ್ನೆಸ್ ಇರುತ್ತೆ, ಚಿಕ್ಕ ಬಿಸ್ನೆಸ್ ಇದೆ ಏನು ಅಂತ ತಲೆ ಕೆಡಿಸ್ಕೊಳ್ದೆ ಕೂತ್ಕೊಂಡ್ರೆ ಅದು ಮುಂದೆ ದೊಡ್ಡ ತೊಂದರೆ ಆಗುತ್ತೆ. ಸೊ ನೀವು ಚಿಕ್ಕ ಬಿಸ್ನೆಸ್ ಇಂದಾನೇ ಅಕೌಂಟ್ ಮೇಂಟೈನ್ ಮಾಡಬೇಕು.
ಅಕೌಂಟ್ಸ್ ಮೇಂಟೈನ್ ಆದಾಗ ದೊಡ್ಡದಾದಾಗೂ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ನಾವು ಒಂದು ಸಣ್ಣ ಉದ್ಯಮ, ಚಿಕ್ಕ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದನೂ ನಮ್ದು ಅಕೌಂಟ್ಸ್ ಕರೆಕ್ಟ್ ಆಗಿ ಟ್ರ್ಯಾಕ್ ಇಟ್ಕೋಬೇಕು ನಾವು. ಸೇಲ್ಸ್ ಇರ್ಬೋದು, ಪರ್ಚೇಸ್ ಇರ್ಬೋದು, ಎಕ್ಸ್ಪೆನ್ಸಸ್ ಇರ್ಬೋದು, ಎಲ್ಲಾನು ನಾವು ಅಪ್ ಟು ಡೇಟ್ ನಮ್ಮ ಹತ್ರ ರೆಕಾರ್ಡ್ಸ್ ಇಟ್ಕೊಂಡು ನಾವು ಎಲ್ಲಾನು ಬ್ಯಾಂಕ್ ಥ್ರೂನೇ ಟ್ರಾನ್ಸಾಕ್ಷನ್ ಮಾಡ್ಕೊಂಡು ಬಂದ್ರೆ ನಮಗೆ ಫ್ಯೂಚರ್ ಅಲ್ಲೂ ಯಾವುದೇ ನಾವ್ ಎಷ್ಟೇ ದೊಡ್ಡದಾಗ ಆ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡಿದ್ರು ಅದರಿಂದ ಸಮಸ್ಯೆಗಳು ಬರಲ್ಲ. ಇದು ನಮ್ಮ ಎಕ್ಸ್ಪರ್ಟ್ ಹೇಳ್ತಾ ಇರುವಂತ ಮಾತು. ಹೌದು. ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ವ್ಯೂವರ್ಸ್ಗೆಲ್ಲ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮುಖಾಂತರ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಹೇಳ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ. ಸೊ ಇದಾಗಿತ್ತು ನಮ್ಮ ಆಡಿಟರ್ಸ್ ವೀಕ್ ನ ಮೊದಲನೇ ವಿಡಿಯೋ. ಇದೇ ತರ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಗ್ಯುಲರ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ. ಇನ್ನ ಯಾರಾದ್ರೂ ಬರೀ ವ್ಯೂವರ್ಸ್ ಸಬ್ಸ್ಕ್ರೈಬ್ ಮಾಡದೆ ಹಂಗೆ ನೋಡ್ತಾ ಇದೀರ ಅಂತಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.